ಬಗ್ಗೆ ಒಂದು ಮಾತು ದೆವ್ವ ಇದ್ದಂಗೆ ಅದನ್ನ ನೆರಳೊಳಗೆ ಬಿಜೆಪಿ ಐತೆ ಅಂತ ಹೇಳ್ತಾರೆ ಸರ್. ಸತ್ಯ ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಇಂದಲ್ಲ ನಾಳೆ ಲೆಕ್ಕ ಕೊಡಲೇಬೇಕು, 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಂದ್ರೆ ರಿಜಿಸ್ಟರ್ ಮಾಡ್ತೀವಿ. 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? ಎಲ್ಲಿದ್ದ ದುಡ್ಡು ಬರ್ತಾಯಿದೆ ಅದಕ್ಕೆ? ಅದು ಲೆಕ್ಕ ಕೊಡಬೇಕಲ್ಲ. ಯಾರ ಅಕೌಂಟಿಂದ ಇಲ್ಲಿಗಲ್ ಅಮೌಂಟ್ ಬರ್ತೈತೆ ಅಲ್ಲಿಗೆ? ಯಾಕೆ ಇಷ್ಟಕ್ಕೊಂದು ದೊಡ್ಡ ದೊಡ್ಡ ಆಫೀಸ್ಗಳಾಗ್ತಾವೆ? ಎಲ್ಲಿಂದ ಬರ್ತೈತೆ? ಪ್ರತಿಯೊಂದು ಅಕೌಂಟ್ ಕೊಡಲೇಬೇಕು, ತಪ್ಪೇನಿದೆ? ಅವ್ರು ಕೇಳೋದ್ರಾಗ ತಪ್ಪೇನಿಲ್ಲ. RSS ದೆವ್ವದ ನೆರಳಿನಲ್ಲಿ ಬಿಜೆಪಿ ಐತಿ. ದೆವ್ವದ ನೆರಳಿನ ದೆವ್ವಕ್ಕೆ ಅಂಜಲಾರ್ದ ನೆರಳಿಗೆಲ್ಲರೂ ಅನಿಸ್ತೀವಿ ನಾವು. ಬಿ ಜೆ ಪಿಗೆ RSSಗೆ ಅಂಜಲಾರ್ದವರು BJPಗೆ ಅಂಜೋದೈತೇನು? ನಾನು ಹೇಳಕತ್ತಿದ್ದು 100ಕ್ಕೆ 100 ಪ್ರಿಯಾಂಕರು ಒಳ್ಳೆ ಕ್ವಶನನ್ನು ಮಾಡಿದ್ದಾರೆ. ಅಕೌಂಟಬಿಲಿಟಿ ಬೇಕು. ಮತ್ತೊಬ್ಬರನ್ನ ಮನೆಗೆ ಹೋಗಿ BJP ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೊಬ್ಬರಿಗೆ ID ದಾಳಿ ಮಾಡೋದಕ್ಕಿಂತ ಮೊದಲು RSS ಕಚೇರಿ ಮೇಲೆ ದಾಳಿಯನ್ನು ಮಾಡಲಿ, ಎಲ್ಲದೂ ಹೊರಗೆ ಬರ್ತೈತೆ. ಈಗ RSS 100ಕ್ಕೆ 100 ಮತ್ತು ಅಕೌಂಟ್ ಸರಿ. ಈಗ ಅಕೌಂಟ್ ಕೊಡಲೇಬೇಕಲ್ಲ. ಈಗ ಅಕೌಂಟ್ ಕೇಳೋದು ಕೊಟ್ಟದ್ನಾಗ ಗೊತ್ತಾಗುತ್ತೆ ಯಾರ್ದು ಬಂತ, ಎಲ್ಲಿದ್ದ ಬಂತು, ಏನು ಬಂತು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಅವ್ರ ಮೇಲೆ ಆಗಬೇಕು. ಯಾಕಂತಂದರೆ ಅವ್ರು ಇಲ್ಲಿಂದ ಬಂತು ದೇಣಿಗೆ ಕೊಡಬೇಕಲ್ಲ ಅಕೌಂಟು. ಈಗ ನೀವು ಒಂದು ಸಣ್ಣ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿದ್ನಂತಂದ್ರೆ ಅದಕ್ಕೆ ಎಲ್ಲ ಪ್ಯಾನ್ ಕಾರ್ಡಿಂದ ಇಟ್ಕೊಂಡು ಆ ಸಂಸ್ಥೆ ಆಧಾರ್ ಕಾರ್ಡು ಎಲ್ಲಿ ಏನು, ಎಲ್ಲಿ ಬಿಡ್ತೀವಿ, ಯಾವ ಊರು, ಏನು ಅಂತ ಕೇಳ್ತೀರಿ. RSSಗೆ ಯಾಕೆ ಕೇಳಬಾರ್ದು? ಪ್ರಿಯಾಂಕವ್ರು ಕೇಳಿದ್ರೆ ತಪ್ಪೇನಿಲ್ಲ. ಅದು ಅಕೌಂಟ್ ಕೊಡಲೇಬೇಕು. ಸರಿ.